ನಾಳೆ ಸಾರಿಗೆ ವ್ಯವಸ್ಥೆ ಅನ್ನೋದು ಬಹುತೇಕ ಸ್ತಬ್ಧವಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಸಾರಿಗೆ ನೌಕರರು ಹಿಡಿದಿರುವಂತಹ ಪಟ್ಟು ಮುಂದುವರೆದ ಭಾಗವಾಗಿ ಈಗ ಸರ್ಕಾರ ಕೂಡ ಬೇರೆ ಯೋಚನೆಗಳನ್ನು ಮಾಡಬೇಕಲ್ವಾ, ಏನು ದಾರಿ ಇದೆ ಅಂತ. ಸೊ ಸರ್ಕಾರದ ಮುಂದೆ ಎರಡು ಆಯ್ಕೆಗಳಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಪ್ಲಾನ್ ಎ, ಸಭೆಯಲ್ಲಿ ಇವ್ರನ್ನೇ ಹೇಗೋ ಕನ್ವಿನ್ಸ್ ಮಾಡಿ ಸಂಧಾನಕ್ಕೆ ಒಳಪಡಿಸೋದು. ಪ್ಲಾನ್ ಬಿ ಕೂಡ ಇದೆ. ನೌಕರರು ಅಕಸ್ಮಾತ್ ಹಠ ಹಿಡಿದು ಇಲ್ಲ ಇದಾಗಲೇಬೇಕು, ಆಗೋ ತನಕ ನಾವು ಮಾಡೋದೇ ಇಲ್ಲ ಅಂತಂದ್ಮೇಲೆ ಇನ್ನೇನಾಗುತ್ತೆ, ಪ್ಲಾನ್ ಬಿ ಆಲ್ಟರ್ನೇಟಿವ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ. ಪ್ಲಾನ್ ಬಿ ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ, ಏನು ಕತೆ ಅನ್ನೋದ್ರ ಡೀಟೇಲ್ಸು ಮತ್ತು ನಿಜವಾಗ್ಲೂ ಇದು ಆಗುತ್ತಾ, ಆಗೋ ಸಾಧ್ಯತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ನಮ್ಮ ಪ್ರತಿನಿಧಿ ಈಗಷ್ಟೇ ಒಂದು ನಂಬರ್ಸ್ ಕೊಡ್ತಾ ಇದ್ರು. ಸಾರಿಗೆ ನೌಕರರು ಹಿಡಿದಿರುವಂತಹ ಹಠದಿಂದ ಆಲ್ಮೋಸ್ಟ್ ಒಂದು 23,000 ಬಸ್ಗಳು ಆಪರೇಟ್ ಆಗದೇ ಇಲ್ಲ. ಅಂದರೆ ಬಹಳ ದೊಡ್ಡ ಎಫೆಕ್ಟ್ ಇದು. 23,000 ಬಸ್ಗಳಿಗೆ ಪರ್ಯಾಯ ವ್ಯವಸ್ಥೆ ನೀವು ಮಾಡ್ಕೋತೀರಾ ಅನ್ನೋದಾಗತ್ತಾ ಅನ್ನೋದು ಪ್ರಶ್ನೆ. ಪ್ಲಾನ್ ಬಿ ಏನಿದೆ, ಪ್ಲಾನ್ ಬಿ ಹಾಗಾದರೆ ಅಂತ ನೋಡೋಣ. ನೋಡಿ, ಇವತ್ತು CM ಸಭೆ ಕರೆದಿದ್ದಾರೆ. CM ಸಭೆ ಸಕ್ಸಸ್ ಆಗದೆ ಒಂದು ವೇಳೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾದರೆ ನಾಳೆಯಿಂದ ಖಾಸಗಿ ಸಾರಿಗೆಗಳನ್ನು ರಸ್ತೆಗಿಳಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಖಾಸಗಿ ಸಾರಿಗೆಗಳು ಎಷ್ಟು ತರ್ತೀರಾ? ಬೆಂಗಳೂರಿನಲ್ಲಿ 7,000 BMTC ಬಸ್ ಓಡುತ್ತೆ. 7,000ಕ್ಕೆ ಪರ್ಯಾಯವಾಗಿ ನೀವು ಬಸ್ ತರಕ್ಕಾಗತ್ತಾ? ಸಾಧ್ಯನೇ ಇಲ್ಲ, ಆಗಲ್ಲ. KSRTC ಬಸ್ಗಳಿಗೆ ಪ್ಯಾರಲಲ್ ಆಗಿ ನೀವು ಎಷ್ಟು ಬಸ್ ತರಕ್ಕಾಗುತ್ತೆ? ಕ್ಯಾಬು, ಮ್ಯಾಕ್ಸಿ ಕ್ಯಾಬು ಮತ್ತು ಬಸ್ಗಳನ್ನು ರಸ್ತೆಗಿಳಿಸ್ತಾರಂತೆ. ಆಯಿತು, ಇದರಿಂದ ಇನ್ನೊಂದು ಪ್ರಾಬ್ಲಮ್ ಇದೆ, ಹೇಳ್ತೀನಿ. ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಖಾಸಗಿ ಸಾರಿಗೆಗಳ ಬಳಕೆಯನ್ನು ಮಾಡ್ಕೋಬೋದು. ಅವರು ಇದೇ ಟೈಮು ಕಾಯ್ತಾ ಇರ್ತಾರೆ, ಬಸ್ಗಳನ್ನ ಕೊಡ್ತಾರೆ. ಬಟ್ ನಂಬರ್ಸ್ ಬೇಕು. ತುರ್ತು ಅವಶ್ಯಕತೆ ಇದ್ದರೆ ಖಾಸಗಿ ಸಾರಿಗೆ ಸಂಘಟನೆಯನ್ನು ಸನ್ನದ್ಧಗೊಳಿಸೋದು ಅಂತ ಹೇಳ್ತಾ ಇದ್ದಾರೆ. ಈಗ ಎಲೆಕ್ಟ್ರಿಕ್ ಬಸ್ಗಳಿದೆಯಲ್ಲ ಬೆಂಗಳೂರಿನಲ್ಲಿ, ಅದನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಓಡಿಸ್ತಾ ಇರೋದು. ಅವರು BMTC ಎಂಪ್ಲಾಯೀಸ್ ಅಲ್ಲ, ಅವರು ಓಡಿಸ್ಬೋದು. ಯಾವುದನ್ನ ಎಲೆಕ್ಟ್ರಿಕ್ ಬಸ್ಗಳನ್ನ ಓಡಿಸ್ಬೋದು. ಬಟ್ ಕಂಡಕ್ಟರ್ನ ಬೇರೆ ನೇಮಕ ಮಾಡಬೇಕಾಗುತ್ತೆ. ಯಾಕೆಂದರೆ ಕಂಡಕ್ಟರ್ ಬಂದು BMTC ಎಂಪ್ಲಾಯಿ. ಅದು ಪ್ರಾಬ್ಲಮ್. ಜಿಲ್ಲಾಧಿಕಾರಿಗಳ ಮೂಲಕ ಆದೇಶಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಿಮಗೆ ಖಾಸಗಿ ಬಸ್ಗಳನ್ನ ರೋಡ್ಗಿಳಿಸಿದ್ರೆ ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ. ಹೆಂಗಸರಿಗೆ ದುಡ್ಡು ಕೊಟ್ಟು ಓಡಾಡಬೇಕಾಗುತ್ತೆ ಅವರು. ಅಲ್ಲಿಗೆ ಸರ್ಕಾರ ಇನ್ನೊಂದು ಮಾತು ತಪ್ಪಿದಂತಾಗುತ್ತೆ ತಮ್ಮ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ. ಸೊ ಹಾಗಾಗಿ ಈ ಎಲ್ಲ ಪ್ರಾಬ್ಲಮ್ಸ್, ಇದೆಲ್ಲದರ ಜೊತೆಗೆ ಸರ್ಕಾರ ಯಾಕೆ ಈ ಎಸ್ಮಾ ಜಾರಿಗೆ ಯೋಚನೆ ಮಾಡ್ತಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಇವರು ಯಾರೋ ಲಕ್ಷ್ಮಣ ಸವದಿ ಸಾರಿಗೆ ಸಚಿವರಾಗಿದ್ದಾಗ BJP ಗೌರ್ನಮೆಂಟ್ ಟೈಮ್ನಲ್ಲಿ ಇವ್ರನ್ನ ಆರಂಭದಿಂದ ಹೆದರ್ಸ್ಕೊಂಡು ಬಂದಿದ್ರು, ನಿಮ್ಮ ಮೇಲೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ. ಈಗ ಯಾಕೆ ಆ ಚಿಂತನೆ ಇಲ್ಲ ಅಂತಲೂ ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಒಂದು ವೇಳೆ ಮುಷ್ಕರಕ್ಕೆ ಮುಂದಾದರೆ ಇವರು ಖಾಸಗಿ ವಾಹನಗಳನ್ನು ರಸ್ತೆಗಿಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಸಗಿ ವಾಹನಗಳು ರಸ್ತೆ ಮೇಲೆ ಇದೆ ಆ್ಯಕ್ಚುಲಿ, ಬಟ್ BMTC KSRTC ನಂಬರ್ಗೆ ಸರಿಸಮಾನವಾಗಿ ಇಳಿಸೋಕ್ಕಾಗುತ್ತಾ? ಜನರ ಸಮಸ್ಯೆ ನಿವಾರಣೆ ಆಗುತ್ತಾ ನಿಜವಾಗ್ಲೂ? ಅರವಿಂದ್, ಖಾಸಗಿ ಬಸ್ಗಳನ್ನ ಬಳಕೆ ಮಾಡಿಕೊಂಡು ಜನರಿಗೆ ಸೇವೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ BMTC ಬಸ್ಗಳು ಒಂದು ರೂಟಲ್ಲಿ ಮಿನಿಮಮ್ 8ರಿಂದ 10 ರೂಟ್ ಓಡಾಡುವಂಥ ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆ ಖಾಸಗಿ ಬಸ್ಗಳು, ಖಾಸಗಿ ಸಾರಿಗಳು ಇಲ್ಲವೇ ಇಲ್ಲ. ಜನರಿಗೆ ಸಮಸ್ಯೆ ಆಗುತ್ತೆ. ಸರ್ಕಾರ ಸುಮ್ಮನೆ ಇವರು ಮನವೊಲಿಕೆ ಮಾಡಲಿಕ್ಕೆ ಅಥವಾ ಮನವೊಲಿಕೆ ಆಗದೇ ಇದ್ರೆ ನಾವೇ ರೀತಿಯಾದ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳುತ್ತೆ ಹೊರತು ಯಾವುದೇ ಖಾಸಗಿ ಸಾರಿಗೆಗಳು ಕೂಡ ಅವತ್ತು ಭಾಗಿಯಾಗೋದಿಲ್ಲ. ಯಾಕೆಂತಂದ್ರೆ ಇವರು ಮುಷ್ಕರ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಈ ಮುಷ್ಕರ ದೊಡ್ಡ ಮಟ್ಟಕ್ಕೆ ಹೋಗಿ ಆ ಖಾಸಗಿ ಸಾರಿಗೆಗಳ ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ. ಅದರ ಜವಾಬ್ದಾರಿಯನ್ನ ಯಾರು ವಹಿಸ್ತಾರೆ ಅದು ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ. ಕಳೆದ ಬಾರಿ ಮುಷ್ಕರ ಆಗಿದಾಗಲೂ ಕೂಡ ಖಾಸಗಿ ಸಾರಿಗೆಗಳನ್ನ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆಗ ತುಂಬಾ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಯ್ತು, ಸಮಸ್ಯೆಗಳಾಯ್ತು, ಕೇಸ್ಗಳಾದವು. ಈ ಬಾರಿ ಕೂಡ ಹಾಗೆ ಆಗುವ ಸಾಧ್ಯತೆ ಇದೆ. ನಾಳೆ 5ನೇ ತಾರೀಕು ಮುಷ್ಕರ ಶುರುವಾದ್ರೆ ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಕೂಡ ಖಾಸಗಿ ಸಾರಿಗೆಗಳ ಸೇವೆ ಬಳಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಬೆಂಗಳೂರಿನಲ್ಲಿ 7,000 BMTC ಬಸ್ಗಳು ಬೇಕು ಅಂತಂದ್ರೆ 7,000 ಖಾಸಗಿ ಬಸ್ಗಳನ್ನ, ಮ್ಯಾಕ್ಸಿ ಕ್ಯಾಬ್ಗಳನ್ನ ಹೇಗೆ ತರೋದಕ್ಕೆ ಸಾಧ್ಯ ಆಗುತ್ತೆ? ಜೊತೆಗೆ ಮಹಿಳೆಯರು ದುಡ್ಡು ಕೊಟ್ಟು ಓಡಾಡಬೇಕಾಗತ್ತೆ. ಅದು ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ಸರ್ಕಾರ ಖಾಸಗಿ ಸಾರಿಗೆಗಳನ್ನು ಬಳಕೆ ಮಾಡ್ಕೊಳ್ತೀವಿ ಅನ್ನೋಂಥದ್ದು ಸಾಧ್ಯನೇ ಇಲ್ಲ. ಅದು ಸಮಸ್ಯೆ ಆಗುವಂಥದ್ದು. ಮತ್ತೆ ಮುಷ್ಕರ ಯಾವ ರೀತಿ ಸ್ವರೂಪ ಪಡ್ಕೊಳ್ಳುತ್ತೆ, ಸಾರ್ವಜನಿಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಹೋಗುತ್ತೆ, ದಿನದಿಂದ ದಿನಕ್ಕೆ ಸಮಸ್ಯೆ ಬಿಗಡಾಯಿಸ್ತಾ ಹೋದ್ರೆ ಹಾಗೆ ಸಾರಿಗೆ ನೌಕರರ ಮೇಲೆ ಎಸ್ಮಾ ಜಾರಿ ಮಾಡುವಂಥದ್ದು, ಮತ್ತೊಂದು ರೀತಿಯಾದಂಥ ನಿಯಮಗಳನ್ನು ಹೇರಿ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಕಠಿಣ ನಿಯಮಗಳನ್ನು ಜಾರಿ ಮಾಡುವಂಥ ಸಾಧ್ಯತೆ ಇದೆ. ಈಗಲೇ ಎಸ್ಮಾ ಜಾರಿ ಮಾಡಿದ್ರು ಸರಿ, ಯಾವುದೇ ರೀತಿಯಂತ ಅಮಾನತ್ ಮಾಡಿದ್ರು ಸರಿ, ನಮ್ಮ
ಬೇಡಿಕೆಗಳ ಈಡೇರಲೇಬೇಕು ಅಂತೇಳಿ ಸಾರಿಗೆ ನೌಕರರು ದೃಢವಾಗಿ ನಿಂತಿರುವಂಥದ್ದು ಮುಷ್ಕರಕ್ಕೆ. ಆ ನಿಟ್ಟಿನಲ್ಲಿ ನಾಳೆಯಿಂದ ಈ ಒಂದು ಮುಷ್ಕರ ಆರಂಭ ಆದರೆ ಯಾವಾಗ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮತ್ತೆ ಹಬ್ಬಗಳು ಕೂಡ ಬರ್ತಾ ಇದ್ದಾವೆ. ಹಬ್ಬ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಊರುಗಳಿಗೆ ತೆರಳೋದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಮತ್ತೆ ಸಾರಿಗೆ ಸಚಿವರು ಸಾರಿಗೆ ನೌಕರರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇದು ಒಂದು ಕರೆಕ್ಟ್ ಎಕ್ಸಾಕ್ಟ್ ರೀಸನ್ನು. ಯಾಕೆಂದರೆ ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ, ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, ಭಾನುವಾರ ರಜೆ, ಸಾಲು ಸಾಲು ರಜೆಗಳು ಅಂದರೆ ಎಲ್ಲ ಊರುಗಳಿಗೆ ತೆರಳುತ್ತಾರೆ. ಬಸ್ ಫೆಸಿಲಿಟಿ ಇಲ್ಲ ಅಂತಂದರೆ ಪಾಪ ಅವ್ರು ಎಲ್ಲಿ ಹೋಗಬೇಕು? ತುಂಬ ಜನ ಬಸ್ ಮೇಲೆ ಡಿಪೆಂಡ್ ಆಗಿರೋರು ಇದ್ದಾರೆ. ಅವ್ರ ಕತೆ ಲೋವರ್ ಮಿಡ್ಲ್ ಕ್ಲಾಸ್ ಜನನೇ ಟೈಟ್ ಬಜೆಟ್ ಅಲ್ಲಿ ಓಡಾಡ್ತಿರ್ತಾರೆ ಪಾಪ. ಅವ್ರಿಗೆ ನೇರ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಇವತ್ತು ಅಂತಕ್ಕಂಥದ್ದು ಪ್ರಶ್ನೆ.